ಹಲೋ ಎವ್ರಿವನ್, ಇವತ್ತಿನ ಮಿನಿ ವ್ಲಾಗ್ ಇದಾಗಿರುತ್ತೆ. ನನಗೆ ಸಿಕ್ಕಿರೋರಲ್ಲಿ ಎಲ್ಲ ನಿಮ್ಮನೆಗೆ ಬರ್ತೀನಿ ಅನ್ನೋರೇ ಜಾಸ್ತಿ. ಸೊ ನಮ್ಮ ಮನೆಗೆ ಬಂದು ಆರಾಮಾಗಿ ಗೆಸ್ಟ್ ಹೌಸ್ ಥರ ಇದ್ದು ಹೋಗ್ತಾರೆ. ಅವ್ರ ಮನೆಗಳಿಗೆ ಇನ್ವೈಟ್ ಮಾಡೋರು ಕಮ್ಮಿ. ಜೊತೆಗೆ ಏನಾದ್ರು ಹೋದ್ರೆ ಅವ್ರಿಗೆ ಎದ್ದು ಒಂದು ಲೋಟ ಕಾಫಿ ಮಾಡೋದು ಕಷ್ಟ. ಅವ್ರ ಗಂಡಂದಿರು ಹೇಳಬೇಕು, ಹೋಗು ಕಾಫಿ ಮಾಡು, ಅದು ಮಾಡು, ಇದು ಮಾಡು ಅಂತ. ಅಂಥದ್ರಲ್ಲಿ ನನ್ನನ್ನು ತುಂಬ ಹಿಂಸೆ ಮಾಡಿ ಕರಿತಾ ಇದ್ದಿದ್ದು ನಮ್ಮ ಅತ್ತೆ ಮಗಳು. ಪಾಪ ತುಂಬ ದಿನದಿಂದ ಕರಿತಾ ಇದ್ಲು. ಅವ್ಳಿಗೆ ಹುಷಾರು ಕೂಡ ಇರಲಿಲ್ಲ. ಹಾಗೆ ನೋಡ್ಕೊಂಬರೋಣ ಅಂತ ಹೋದ್ವಿ. ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ. ನಾವು ಬರ್ತೀವಿ ಅನ್ನೋ ಖುಷಿಗಳು ಆಲ್ರೆಡಿ ಒಬ್ಬಟ್ಟೆಲ್ಲ ಮಾಡ್ಕೊಂಡು ರೆಡಿ ಮಾಡ್ತಾ ಇದ್ಲು. ಹುಷಾರಿಲ್ಲ ಅಂದ್ರೆ ಯಾಕೆ ಇದೆಲ್ಲ ಮಾಡ್ತಿದ್ಯಾ ಅಂತ ಕೇಳಿ ಅವಳನ್ನ ಸೈಡ್ ಕಳಿಸಿ ನಾವು ಏನೇನಾಯ್ತು ಅದೆಲ್ಲ ಹೆಲ್ಪ್ ಮಾಡ್ತಾ ಇದ್ವಿ. ಸೊ ಚಿಕ್ಕವಳಿದ್ದಾಗ ಹೇಗಿದ್ಲೋ ಈಗಲೂ ಕೂಡ ಹಾಗೆ ಇದ್ದಾಳೆ. ಏನೋ ಒಂದು ಸ್ವಲ್ಪ ಕೂಡ ಚೇಂಜಸ್ ಇಲ್ಲ. ನಾವು ಏನಾದ್ರು ಊರಿಗೆ ಹೋಗ್ತೀವಿ ಅಂದರೆ ಸಾಕು, ಜಾತ್ರೆನಲ್ಲಿ ಬಳೆ ಎಲ್ಲ ತೊಗೊಂಡು ವೆಯ್ಟ್ ಮಾಡ್ತಾ ಇದ್ಲು ನನ್ನನ್ನು ಮತ್ತು ನನ್ನ ತಂಗಿಗೆ. ಸೊ ಅವಾಗ ಏನು ಪ್ರೀತಿ ಇತ್ತು ಅದೇ ಪ್ರೀತಿ ಇವಾಗಲೂ ಇದೆ. ನನಗೇನು ಅನಿಸ್ತಂದ್ರೆ ಅಟ್ಲೀಸ್ಟ್ ಸ್ವಲ್ಪ ನಿಯರ್ ಇದ್ದಿದ್ರೆ ಹೋಗ್ತಾ ಬರೋದಕ್ಕೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಮನೆ ತುಂಬ ದೂರ ಇರೋದ್ರಿಂದ ಹೋಗೋಕ್ಕಾಗಲ್ಲ. ಅವಳನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು ನನಗೆ.